ಕರ್ನಾಟಕದ ಭಾರತೀಯ ಜನತಾ ಪಕ್ಷ ಮತ್ತೆ ಒಡೆದ ಮನೆಯಾಗಿದೆ. ರಾಜ್ಯ ಬಿಜೆಪಿಯಲ್ಲಿರುವ ಎರಡು ಬಣದ ತಿಕ್ಕಾಟಕ್ಕೆ ಬ್ರೇಕ್ ಇನ್ನೂ ಬಿದ್ದಿಲ್ಲ. ಇದಕ್ಕೆ ಸಾಕ್ಷಿಯಾಗಿರುವುದು ವಕ್ಫ್ ವಿವಾದ. ಹೌದು, ರಾಜ್ಯಾದ್ಯಂತ ರೈತರು ಮಠ ಮಂದಿರಗಳ ಆಸ್ತಿಗಳ ಪಹಣಿಗಳಲ್ಲಿ ವಕ್ಫ್ ಆಸ್ತಿ ಅಂತ ನಮೂದಾಗಿದೆ. ಇದೇ ವಿಷಯದಲ್ಲಿ ಜನರಿಗೆ ಧೈರ್ಯ ತುಂಬುವ ಕೆಲಸ ಮಾಡಬೇಕಾಗಿದ್ದ ಕಮಲಕಲಿಗಳು ಇದೇ ವಿಚಾರವಾಗಿ ತಮ್ಮಲ್ಲಿ ಯಾವುದೂ ಸರಿ ಇಲ್ಲ ಅನ್ನೋದನ್ನು ಬಹಿರಂಗಪಡಿಸಿದ್ದಾರೆ. ವಕ್ಫ್ ಹೋರಾಟಕ್ಕೆ ಯತ್ನಾಳ್ ಮತ್ತು ವಿಜೇಂದ್ರ ಪ್ರತ್ಯೇಕ ಬಣವಾಗಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ವಿಜೇಂದ್ರ ವರ್ಸಸ್ ಯತ್ನಾಳ್ ಬಣ, ರಾಜ್ಯ ಪ್ರವಾಸ ವರ್ಸಸ್ ಜನಜಾಗೃತಿ. ವಿಜೇಂದ್ರ ಅವರು ಒಟ್ಟು 3 ತಂಡಗಳನ್ನು ರಾಜ್ಯ ಪ್ರವಾಸಕ್ಕೆ ಸಜ್ಜುಗೊಳಿಸಿದ್ದಾರೆ. ಆದರೆ ಯತ್ನಾಳ್ ಬಣ ನವೆಂಬರ್ 25ರಿಂದ ಡಿಸೆಂಬರ್ 1ರವರೆಗೆ ಅಭಿಯಾನಕ್ಕೆ ಮುಹೂರ್ತವನ್ನು ಫಿಕ್ಸ್ ಮಾಡಿದೆ. ವಿಜೇಂದ್ರ ಟೀಮ್ ನಮ್ಮ ಭೂಮಿ ನಮ್ಮ ಹಕ್ಕು ಎಂಬ ಘೋಷವಾಕ್ಯದಡಿ ಪ್ರವಾಸ ಮಾಡ್ತಾ ಇದ್ದಾರೆ. ಯತ್ನಾಳ್ ಬಣ ಬೀದರ್ನಿಂದ ಚಾಮರಾಜನಗರದವರೆಗೆ ಜನಜಾಗೃತಿ ಅಭಿಯಾನಕ್ಕೆ ಸಜ್ಜಾಗಿದೆ. ರಾಜ್ಯದ 28 ಜಿಲ್ಲೆಗಳಲ್ಲಿ 46 ಜನರಿಗೆ ವಿಜೇಂದ್ರ ಬಣದಲ್ಲಿ ಸ್ಥಾನ ಸಿಕ್ಕಿದೆ. ವಿಜೇಂದ್ರ, ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ 3 ಟೀಮ್ ಪ್ರವಾಸವನ್ನು ಮಾಡಲಿದ್ದಾರೆ. ಯತ್ನಾಳ್, ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ ಒಟ್ಟಿಗೆ ಜನಜಾಗೃತಿಗೆ ಸಜ್ಜಾಗಿದ್ದಾರೆ. ವಿಜೇಂದ್ರ ತಂಡದಲ್ಲಿದೆ ಯತ್ನಾಳ್ಗೆ ಸ್ಥಾನ. ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ, ವಿಜೇಂದ್ರ ಅವರ 3 ತಂಡಗಳಲ್ಲಿ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಲಿಂಬಾವಳಿಗೂ ಸ್ಥಾನ ಸಿಕ್ಕಿದೆ. ಆದರೆ ಯತ್ನಾಳ್ ಅವರ ರೆಬಲ್ಸ್ ಟೀಮ್ನಲ್ಲಿ ಬಂಡಾಯವಿದ್ದವರ ಹೆಸರಷ್ಟೇ ಇದೆ. ಹಾಲಿ ಶಾಸಕರಾದ ಹೊಳಕೆರೆ ಚಂದ್ರಪ್ಪ, ಬಿಪಿ ಹರೀಶ್ಗೆ ವಿಜೇಂದ್ರ ಪಟ್ಟಿಯಲ್ಲಿ ಸ್ಥಾನ ಸಿಕ್ಕಿಲ್ಲ. ಆದರೆ ಯತ್ನಾಳ್ ಅವರ ಪಾದಯಾತ್ರೆ ಪಟ್ಟಿಯಲ್ಲಿ ಇವರ ಹೆಸರಿದೆ. ಜಿಎಂ ಸಿದ್ದೇಶ್, ಪ್ರತಾಪ್ ಸಿಂಹ, ಬಿವಿ ನಾಯಕ್, ಕುಮಾರ್ ಬಂಗಾರಪ್ಪ, ಅಣ್ಣಾ ಸಾಹೇಬ್ ಜೊಲ್ಲೆ ವಿಜೇಂದ್ರ ಟೀಮ್ನಲ್ಲಿ ಇಲ್ಲ. ಆದರೆ ಇಷ್ಟೂ ಜನರ ಹೆಸರು ಯತ್ನಾಳ್ ಹೊರಡಿಸಿರುವ ಪತ್ರದಲ್ಲಿ ಸ್ಥಾನವನ್ನು ನೀಡಲಾಗಿದೆ. ಪ್ರತಾಪ್ ಸಿಂಹ ಕೈಬಿಟ್ಟ ವಿಜೇಂದ್ರ. ಕಳೆದ ಆರ್ಎಸ್ಎಸ್ ನಾಯಕರ ಸಭೆಯಲ್ಲಿ ವಿಜೇಂದ್ರ ವಿರುದ್ಧ ಪ್ರತಾಪ್ ಸಿಂಹ ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ವಿಜೇಂದ್ರ ನಾಯಕತ್ವ ಮೈಸೂರಿನಲ್ಲಿ ತಮಗೆ ಟಿಕೆಟ್ ತಪ್ಪಿಸಿದ್ದು ವಿಜೇಂದ್ರ ಎಂದು ಸಿಂಹ ಬೇಸರವನ್ನು ವ್ಯಕ್ತಪಡಿಸಿದರು. ಇದಕ್ಕೆ ವಿಜೇಂದ್ರ ಅವರು ಸಭೆಯಲ್ಲೇ ಪ್ರತಾಪ್ ಸಿಂಹಗೆ ತಕ್ಕ ಉತ್ತರವನ್ನು ನೀಡಿದರು. ಆನಂತರ ರೆಬಲ್ಗಳ ಜೊತೆ ಸೇರಿಕೊಂಡು ವಿಜೇಂದ್ರ ವಿರುದ್ಧ ಪ್ರತಾಪ್ ಸಿಂಹ ಆಂತರಿಕ ಸಮರ ಸಾರಿದ್ದಾರೆ ಎನ್ನಲಾಗ್ತಾ ಇತ್ತು. ಈಗ ಪ್ರತಾಪ್ ಸಿಂಹಗೆ ಪಕ್ಷದ ಸಂಘಟನೆಗಳಲ್ಲಿ ಯಾವುದೇ ಸ್ಥಾನ ನೀಡದೆ ವಿಜೇಂದ್ರ ಅವರು ಶಾಕ್ ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಹೀಗಾಗಿ ಬಿಜೆಪಿಯಲ್ಲಿ ಒಳಬೇಗುದಿ ದೊಡ್ಡದಾಗುತ್ತಿದ್ದು ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿದೆ.